ಈ ಥರ ಒಂದು ನೆಲ್ಲಿಕಾಯಿ ಜ್ಯೂಸನ್ನು ವಾರದಲ್ಲಿ 2ರಿಂದ 3 ಸಲ ಮಾಡಿ ಕುಡೀರಿ, ನಿಮಗೆ ಗೊತ್ತಾಗ್ತದೆ ರಿಸಲ್ಟ್. ಅಷ್ಟೊಂದು ಹೆಲ್ದಿಯಾದ ಜ್ಯೂಸ್ ಇದು. ನೀವು ಇಡೀ ದಿವಸ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿ ಇರಬೇಕಾ? ನಾನಿವತ್ತು ನಿಮಗೆ ನೆಲ್ಲಿಕಾಯಿ ರಸಮ್ ಜ್ಯೂಸ್ ಹೇಗೆ ಮಾಡೋದು ಅಂತ ಹೇಳಿ ತೋರಿಸಿ ಕೊಡ್ತೇನೆ. ಈ ನೆಲ್ಲಿಕಾಯಿ ರಸಮ್ ಜ್ಯೂಸ್ ಅಂತ ಹೇಳಿದರೆ ಆ ಕಡೆ ರಸಮ್ಮು ಅಲ್ಲ, ಈ ಕಡೆ ಜ್ಯೂಸ್ ಕೂಡ ಅಲ್ಲ. ನಾವಿಲ್ಲಿ ಸಕ್ಕರೆಯಲ್ಲಿ ಏನು ಹಾಕ್ತಾ ಇಲ್ಲ, ಆದರೆ ಹೆಲ್ತಿಗೆ ಭಾರಿ ಒಳ್ಳೆಯದು. ಹೇಗೆ ಮಾಡೋದಂತ ಹೇಳಿ ನೋಡುವ ಅಲ್ಲ? ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ನಾನಿವತ್ತು ಮಾಡುವ ಫ್ರೆಶ್ ನೆಲ್ಲಿಕಾಯಿ ಜ್ಯೂಸಿಗೆ 3 ನೆಲ್ಲಿಕಾಯಿ ತಗೊಂಡಿದ್ದೇನೆ. ನೋಡಿ, ಆಮ್ಲ ಅಂತ ಹೇಳ್ತೇವೆ, ಫ್ರೆಶ್ ಇದೆ. ನೋಡಿ ನೆಲ್ಲಿಕಾಯಿನ ಈ ಥರ ಕಟ್ ಮಾಡ್ಕೋಬೇಕು. ನಮ್ಮ ಆರೋಗ್ಯ ಹೆಚ್ಚಿಸ್ಲಿಕ್ಕೆ ಬೇಕಾಗುವಂತಹ ಒಳ್ಳೆ ಜ್ಯೂಸ್ ಇದು. ನೋಡಿ, ನೆಲ್ಲಿಕಾಯಿನ ಚಂದ ತೊಳೆದು ಈ ಥರ ಬೀಜ ಬಿಟ್ಟು ಫುಲ್ ಕಟ್ ಮಾಡಿದರೆ ಆಯಿತು. ಇವತ್ತಿನ ಜ್ಯೂಸಿಗೆ 3 ನೆಲ್ಲಿಕಾಯಿನ ತಗೊಂಡಿದ್ದೆ ನಾನು. ನೋಡಿ, ಯಾವ ಶೇಪಿಗೆ ಕಟ್ ಮಾಡಿದ್ರು ಕೂಡ ನಡೀತದೆ, ಅಂದರೆ ಮಿಕ್ಸಿಗೆ ಹಾಕ್ಲಿಕ್ಕೆ ಉಂಟಲ್ಲ. ಕೆಲವರಿಗೆಲ್ಲ ತುಂಬ ಚಂದ ಕಾಣಬೇಕಂತ ಇರ್ತದೆ. ನೋಡಿ, ಅಂಥವರೆಲ್ಲ ಈ ನೆಲ್ಲಿಕಾಯಿ ಜ್ಯೂಸನ್ನು ವಾರದಲ್ಲಿ 1-2 ಸಲ ಆದರೂ ಮಾಡಿ ಕುಡಿಬೇಕು. ನೋಡಿ, ಆವಾಗ ಫುಲ್ಲು ಗ್ಲೋ ಆಗಿ ಕಾಣ್ತಾರೆ. ಈ ಥರ ಬೀಜವನ್ನು ಸಪ್ರೇಟ್ ಮಾಡ್ಕೊಂಡಿದ್ದೇನೆ. ನೋಡಿ, 1 ಲಿಂಬೆ ತಗೊಂಡಿದ್ದೇನೆ. ನಮ್ಮ ಇವತ್ತಿನ ಜ್ಯೂಸಿಗೆ 1 ಸ್ಪೂನ್ ಆಗುವಷ್ಟು ಲಿಂಬೆ ರಸ ಸಿಕ್ಕಿದರೆ ಸಾಕು. ಹಾಗೆಯೇ 1 ಇಂಚ್ ಆಗುವಷ್ಟು ಶುಂಠಿ ತಗೊಂಡಿದ್ದೇನೆ. ಅದರ ಸಿಪ್ಪೆ ತೆಗೆಯುವ. ಶುಂಠಿ ಎಲ್ಲ ಹಾಕಿದರೆ ಜ್ಯೂಸಿದು ಫ್ಲೇವರೇ ಚೇಂಜ್ ಆಗ್ತದೆ. ನೆಲ್ಲಿಕಾಯಿ ಜ್ಯೂಸಿಗೆ ನಾನಿಲ್ಲಿ ಸ್ವಲ್ಪ ಪುದೀನ, ಹಾಗೆಯೇ 1 ಸ್ಪೂನ್ ಆಗುವಷ್ಟು ಜೀರಿಗೆ, ಚಿಟಿಕೆ ಉಪ್ಪು ತಗೊಂಡಿದ್ದೇನೆ. ಇಷ್ಟು ಸಾಮಗ್ರಿ ಉಪಯೋಗಿಸಲಿಕ್ಕೆ. ಇನ್ನು ಇದೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬುವ. ಕಟ್ ಮಾಡಿದ ನೆಲ್ಲಿಕಾಯಿನ ಮಿಕ್ಸಿಗೆ ಹಾಕೊಳ್ಳುವ. ಹಾಗೆಯೇ 1 ಸ್ಪೂನ್ ಆಗುವಷ್ಟು ಶುಂಠಿ, ಪುದೀನ ಹಾಕೊಳ್ಳುವ. ಅರ್ಧ ಸ್ಪೂನ್ ಜೀರಿಗೆ, ಚಿಟಿಕೆ ಉಪ್ಪು, ಇಷ್ಟನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಬುವ. ರುಬ್ಬಬೇಕಾದ್ರೆ ಸ್ವಲ್ಪ ನೀರು ಸೇರಿಸಿ ರುಬ್ಬಿದ್ರೆ ಆಯಿತು. ನೆಲ್ಲಿಕಾಯಲ್ಲಿ ನಮಗೆ ಆರೋಗ್ಯಕ್ಕೆ ಬೇಕಾದಂತಹ ಕೆಲವೆಲ್ಲ ಗುಣ ಇದೆ ಆಯಿತಾ. ಅಂದರೆ ನಮಗೆ ತುಂಬ ಹೇರ್ ಫಾಲ್ ಆಗ್ತಾ ಇದ್ದರೆ, ಹಾಗೆಯೇ ಹೇರ್ ಗ್ರೋತ್ ಆಗಬೇಕಂತ ಇದ್ದವರು ಈ ನೆಲ್ಲಿಕಾಯಿ ಜ್ಯೂಸನ್ನು ವಾರದಲ್ಲಿ 2ರಿಂದ 3 ಸಲ ಕುಡೀರಿ, ನಿಮಗೆ ಗೊತ್ತಾಗ್ತದೆ ಅದರ ರಿಸಲ್ಟ್. ನಾವಂದರೆ ಹೊರಗಡೆಯಿಂದ ಕೂದಲಿಗೆ ಎಣ್ಣೆ ಎಲ್ಲ ಬೇರೆ ಬೇರೆ ಹಾಕೋತೇವೆ. ಹಾಗೆಯೇ ಹೆಲ್ತಿ ಕೂಡ ಈ ಥರ ಜ್ಯೂಸ್ ಎಲ್ಲ ತಗೊಂಡ್ರೆ ನಾವು ಹೆಲ್ದಿಯಾಗಿರ್ತೇವೆ. ನಾವು ಹೆಲ್ದಿಯಾಗಿದ್ದರೆ ಹೇರ್ ಫಾಲ್ ಎಲ್ಲ ಕಡಿಮೆ ಆಗ್ತದೆ. ನಾವು ಈ ನೆಲ್ಲಿಕಾಯಿ ಜ್ಯೂಸನ್ನು ರೆಗ್ಯುಲರ್ ಆಗಿ ಕುಡಿತಾ ಇದ್ದರೆ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರ್ತೇವೆ. ನಮ್ಮ ಮುಖ ಎಲ್ಲ ತುಂಬ ಗ್ಲೋ ಕಾಣ್ತಾ ಇರಬೇಕಂತ ಹೇಳೋರು ಈ ಥರ ಜ್ಯೂಸನ್ನು ಕುಡಿತಾ ಇರಿ, ನಿಮ್ಮ ಮುಖ ಉಂಟ ಗ್ಲೋ ಆಗಿರ್ತದೆ. ಹಾಗೆಯೇ ಈ ಫ್ಯಾಟಿ ಲಿವರ್ ಇದ್ದವರು ಕೂಡ ಈ ಥರ ಜ್ಯೂಸನ್ನು ಮಾಡಿ ಕುಡಿತಾ ಇರ್ಬೋದು. ಆ ಸಮಸ್ಯೆಯಿಂದ ಕೂಡ ನೀವು ಹೊರಗಡೆ ಬರ್ತೀರಾ. 1 ಲೋಟಕ್ಕೆ ಸೋಸಿಕೊಳ್ಳುವ ನಾವು ರುಬ್ಬಿದ ನೆಲ್ಲಿಕಾಯಿ ಮಿಶ್ರಣ. ನೋಡಿ, ಸ್ವಲ್ಪ 1/4 ಲೋಟ ಆಗುವಷ್ಟು ನೀರನ್ನು ಸೇರಿಸಿದ್ದೆ. ಇನ್ನೊಂದು ಗ್ಲಾಸಿಗೆ ಐಸ್ ಕ್ಯೂಬನ್ನು ಹಾಕೊಳ್ಳುವ. ನಾನಿಲ್ಲೊಂದು 5ರಿಂದ 6 ಐಸ್ ಕ್ಯೂಬನ್ನು ಹಾಕ್ಕೊಂಡೆ. ಹನಿ ಸ್ವಲ್ಪ ಹಾಕ್ಕೊಳ್ಳುವ. ಜೇನುತುಪ್ಪ 1-2 ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತೇನೆ. 1 ಸ್ಪೂನ್ ಆಗುವಷ್ಟು ಲಿಂಬೆ ರಸ, ನೆಲ್ಲಿಕಾಯಿ ರಸವನ್ನು ಹಾಕ್ಕೊಳ್ಳುವ. ನೋಡಿ, 1 ಲೋಟ ಆಗುವಷ್ಟು ಸಿಕ್ಕಿದೆ. ಚಂದ ಮಿಕ್ಸ್ ಆಗಬೇಕು. ಹೆಲ್ದಿ ಡ್ರಿಂಕ್ ರೆಡಿ ಆಯಿತು. ನೋಡಿ, ವಾ, ಡಿಫ್ರೆಂಟ್ ಆದ ಟೇಸ್ಟ್ ಆಯಿತಾ. ನೆಲ್ಲಿಕಾಯಿ ಅಂತ ಹೇಳಿದರೆ ನಿಮಗೆ ಗೊತ್ತೇ ಇರ್ಬೋದು, ಸ್ವಲ್ಪ ಒಗರು ಟೇಸ್ಟು, ಆದರೆ ಭಾರಿ ಇದು ನಮ್ಮ ಹೆಲ್ತಿಗೆ ಒಳ್ಳೆಯದು. ನೀವು ಕೂಡ ವಾರದಲ್ಲಿ 2-3 ಸಲ ನೀವು ಮಾಡಿ ಕುಡೀರಿ, ನಿಮಗೆ ಗೊತ್ತಾಗ್ತದೆ ರಿಸಲ್ಟ್. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ನಾನು ಈ ಥರ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ, ಹೆಲ್ದಿ ರೆಸಿಪಿಯೊಂದಿಗೆ ಮುಂದೆ ಕೂಡ ಸಿಗ್ತಾ ಇರ್ತೇನೆ. ಥ್ಯಾಂಕ್ ಯು.